ಅಯ್ಯೋ ನಾ ನೋಡವ ಬಂದಾಗಿಂದ ನಿನ್ನನ್ನು ನಿಂದ್ರಿಸ್ಕೊಂಡ ಮಾತಾಡ್ಸಕೊಂತೀನಿ ನೋಡ. ಕುತ್ಕೋ ಬಾರವ ಕುತ್ಕೋ. ಏನವ ಏನು ಕುಡಿತಿದಿ? ಚಹಾ ಕುಡಿತೀಯ, ಕಾಪಿ ಕುಡಿತೀಯ? ಬೇಡ ನೋಡವ, ನಮ್ಮ ಮನೆ ಆಗಿರೋದು. ಅಯ್ಯೋಯ್ಯೋ ಬೇಡ್ರಿ, ಏನು ಬೇಡ. ನಾನು ಅದೇ ಚಾಗಿ ಏನು ಕುಡಿಯೋದಿಲ್ಲ, ನನಗೇನು ಬೇಡ. ಹಂಗೆ ನಿಮ್ಮನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ ನಾನು. ಅದೇನವ ನೀನು ಬಂದಾಗಿಂದ ಹೋಗ್ರಿ ಗೀಗ್ರಿ ಅಂತಂದು ಚೆನ್ನ ತಂಗ ಅತ್ತಿಯರ ಅಂತ ಕರಿಯವ. ನಿಮ್ಮ ಅತ್ತಿಗೆ ಎಷ್ಟು ಚಂದ ಕರಿತಿದ್ದೆ ನೀನು, ನನಗೂ ಹಂಗೆ ಕರಿಯವ. ಸರಿ ಆಯ್ತು ರೀ ಅತ್ತೆ. ಅಂದಂಗ ಅನ್ಪೂರ್ಣ, ಏನು ಓದಾಕೊಂತಿದ್ದಿ ನೀನು? ಏನು ಓದದವ? ಅದೇ ಅಂಥದ್ದು ಏನ ಓದಿಯಲ್ಲೇ ನೀನು? ನಂದು PUC ಮುಗ್ದೈತಿ ಅತ್ತಿಗೆಮ್ಮ. ಮತ್ತು ಮುಂದೆ ಓದ್ಬೇಕಂದ್ರೆ ಮನ್ಯಾಗ ಓದಿಸ್ಲೇ ಇಲ್ಲ, ಹಾಗಾಗಿ ಓದೋದ ಆಗಿಲ್ಲ ನೋಡ್ರಿ ಅತ್ತಿಗೆಮ್ಮ. ಅದಕ್ಕೆ PUC ಆಟ ಓದಿದ್ದು ನಾನು. ನಮ್ಮಂತರ ಕೈಯಾಗ ಎಲ್ಲ ಓದ್ಸೋದಾಕೈತವ. ಅದು ಅಲ್ದ PUC ಓದಿದ ಮೇಲೆ ಮತ್ತೆ ಮುಂದಕ್ಕೆ ಓದ್ತೇನೆ ನೋಡವ ಅಂತ ಅಂದೆ ನಾನು. ಈಕಿ ಇಲ್ಲಿ ಬಿಡವ ಸಾಕತ್ತಾಗ ಮತ್ತೇನು ಮುಂದಕ್ಕೆ ಓದೋದು ಅಂತ ಅಂದ್ಲ. ಸರಿ ಬಿಡ ಅತ್ತಾಗ, ಹೆಣ್ಮಕ್ಳು ಏಟು ಓದಿದ್ರೇನ ತಿಕ್ಕದ ತೊಳೆಯೋದು ತಪ್ಪಂಗಿಲ್ಲ ಅಂತಂದು ನಾನು ಬಿಡಿಸ್ಬಿಟ್ಟೆ ನೋಡವ. ಏನತ್ತೆ ನೀವು ಆಕಿನ ಚಂದನ ತಂಗ ಡಿಗ್ರಿ ತನಕನಾದ್ರೂ ಓದಿಸಿದ್ರ ಆಕೆ ಆರಾಮ್ ಹೊರಗಡೆ ಜಾಬರ ಮಾಡ್ಕೊಂಡು ಬರ್ಬೋದಿತ್ತು. ಈಗೇನತ್ತೆ, ಆರಾಮ್ ನೌಕರಿ ಗಿಕ್ರಿ ಮಾಡ್ಕೊತಿದ್ಬಿಟ್ರೆ ಮನ್ಯಾಗ ತಿಕ್ಕದು ಬೇಡ ತೊಳೆಯೋದು ಬೇಡ, ಏನು ಬೇಡ ಗೊತ್ತಾ. ನಮ್ಮ ಮನ್ಯಾಗ ನೋಡ್ರಿ ಗೌರಿಗೆ ಹೆಂಗೆ ಓದ್ಸಾರ ಡಿಗ್ರಿನ. ತಕ್ಕಿದೆ 2 ವರ್ಷ ಮುಗ್ದೈತಿ, ಇನ್ನೊಂದು ವರ್ಷ ಮದುವೆ ಹಿಂಗೆ ಅನ್ನಷ್ಟಿಗೆ ಇನ್ನೊಂದು ವರ್ಷ ಮುಗ್ದ ಬಿಡ್ತೈತಿ. ಆರಾಮ್ ಅಕ್ಕಿ ಮದುವೆ ಆದಮೇಲೆ ಬೇಕಾದ್ರೆ ಆಕೆ ಗಂಡ ಅಂದ್ರೆ ಅಕ್ಕಿ ನೌಕರಿ ಕೂಡ ಮಾಡ್ಬೋದು. ನೌಕರಿ ಮಾಡಿದ್ರೆ ಮನ್ಯಾಗ ತಿಕ್ಕದು ತೊಳೆಯೋದು ಯಾರು ಮಾಡ್ತಾರೆ? ಎಲ್ಲ ಆಳಚಿಸ್ಬಿಡ್ತಾರೆ ಗೊತ್ತೇನ್ರಿ. ನಿಮ್ಮ ಮಾವ ದುಡಿತಾನವ ಚಂದನ ತಂಗ ಓದಿಸ್ತಾನ. ಅದು ಅಲ್ದ ಮಕ್ಕಳು ಕೂಡ ದುಡಿತಾರ ಮಾಡ್ತಾರವ. ನಮ್ಮ ಮನ್ಯಾಗ ಏನೇ ಇದ್ರು ನಾನು ಬಡದಾಡ್ಬೇಕು ನೋಡವ. ಈಕಿಗೂ ಮುಂದಕ್ಕೆ ಓದವ ಬೇಕಾದ್ರೆ ಹೆಂಗಾರ ಮಾಡಿ ಓದಿಸ್ತೀನಿ ಅಂದ್ರೆ ಬೇಡವ ನಂಗೆ ಓದಾಕ ಎಲ್ಲ ಮನಸ್ಸಿಲ್ಲ ಸಾಕು ನಂಗೆ ಅಂತಂದು ಬಿಟ್ಲ. ಹೋಗ್ಲಿ ಬಿಡ ಅಂತಂದು ಸುಮ್ಮನೆ ಆಗ್ಬಿಟ್ಟವ. ಇರ್ಲಿ ಬಿಡ್ರಿ ಅತ್ತೆ, ನಡೀತೈತಿ. ಅಂದಂಗ ನಿಮ್ಮ ಅತ್ತಿ ಮನೆಯವರೆಲ್ಲ ನಿನಗೆ ಚಂದನದಾಗ ನೋಡ್ಕೊಳಕ್ ಕುಂತಾರನು ಅಲ್ಲವಾ? ಅಂತ ದೊಡ್ಡ ಕೋಟ್ಯಾಧೀಶ್ವರ ಮನೆ ಮಗಳಂತಂದ ಈಟ್ ಮನ್ಯಾಗ ಈಟ್ ಹಳ್ಳ್ಯಾಗ ಹೊಂದ್ಕೊಂಡೇನವ ನೀನು? ಹೊಂದ್ಕೊಳಕೇನು ಕಷ್ಟ ಆಗ್ಲಿಲ್ಲನ? ಹೊಂದ್ಕೊಳಕ್ಕೆ ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ ಕಷ್ಟ ಆಯ್ತತೆ, ಆದರೆ ಆಮೇಲೆ ಹೊಂದ್ಕೊಂಡ್ಬಿಟ್ಟೆ. ನನಗೆ ಹಂಗೆ ಇರಬೇಕು ಹಿಂಗೆ ಇರಬೇಕಂತ ಏನಿಲ್ಲಪ್ಪ, ಹೆಂಗಿದ್ರೂ ಅಡ್ಜಸ್ಟ್ ಆಗ್ಬಿಡ್ತೀನಿ ನಾನು. ಭಾರಿ ದೊಡ್ಡ ಗುಣ ಬಿಡವ ನಿಂದು. ಇಂಥ ದೊಡ್ಡ ಗುಣಂತೆ ಸೊಸಿ ಸಿಗಾಕ ನಮ್ಮ ಲಕ್ಷ್ಮವ್ವ ಪುಣ್ಯ ಮಾಡಾಳ ಬಿಡು. ಅತ್ತಿಗೆಮ್ಮ ನೀವೇನು ಒಂದೊಂದು ಡ್ರೆಸ್ನ ಒಂದೇ ಸಲ ಉಟ್ಕೊಂಡು ಬಿಟ್ಬಿಡ್ತೀರಂತ, ವಾಪಸ್ ನೀವೇನು ಹಾಕೊಳ್ಳೋದೇ ಇಲ್ಲ ಅಂತ. ಹೌದನವ? ಆಟೋಕೊಂದು ಬಟ್ಟೆ ತಗೋತೇನು ನೀನು? ಒಂದ್ಸಲ ಉಟ್ಬಿಟ್ಟೆ ಅಂದ್ರೆ ಮುಗೀತನ, ಮತ್ತೆ ವಾಪಸ್ ಹಾಕೋಣಂಗಿಲ್ಲ ನಾನು. ಹೌದು ಅತ್ತೆ, ನಾನು ಮುಂಚೆಗಿಂದನೂ ಹಾಗೆ ಬೆಳೆದು ಬಂದಿದ್ದೀನಲ್ಲ, ಹಾಗಾಗಿ ಹಾಗೆ ಇದ್ದೀನಿ ಇವಾಗ. ಒಂದ್ಸಲ ಆ ಡ್ರೆಸ್ ಹಾಕ್ಕೊಂಡೆ ಅಂದರೆ ಒಂದು ಫೋಟೋ ತಕ್ಕೊಂಡೆ ಅಥವಾ ರೀಲ್ಸ್ ಮಾಡಿದೆ ಅಥವಾ ಎಲ್ಲಾದರೂ ಹೋಗಿ ಬಂದೆ ಅಂತಂದ್ರೆ ವಾಪಸ್ ಮತ್ತೆ ಆ ಡ್ರೆಸ್ನ ನಾನು ಹಾಕೊಳ್ಳೋದೇ ಇಲ್ಲ. ಭಾರಿ ಬಿಡವ. ಒಂದ್ಸಲ ಒಂದು ಬಟ್ಟೆ ತೊಗೊಂಡೆ ಅಂದ್ರೆ ಅದ್ರಾಗ 4 ವರ್ಷ ಮಾಡ್ತೀವಿ. ಎಲ್ಲರ ಹರಿತಂದ್ರೆ ಮತ್ತೆ ಅಲ್ಲಿ ಹೊಲಿಯೋದು, ಇನ್ನೊಂದು ಕಡೆ ಇರುತ್ತಂದ್ರೆ ಅಲ್ಲಿ ಹೊಲಿಯೋದು. ಅವನವನ ಆ ಬಟ್ಟೆಯಾಗ ಎಲ್ಲೂ ಒಂದು ಕಡೆ ಇಂತಲ್ಲ ಹರಿದಿಲ್ಲ ಅನ್ನಂಗಿಲ್ಲ ನೋಡವ. ನಮ್ನಿ ಹೊಲ್ಕೊಂಡು ಉಟ್ಕೋತೀವಿ ನೋಡವ ನಾವು. ಹೌದಾ ಅತ್ತೆ, ನಮ್ಮ ಮನೆಯಲ್ಲಿ ಹಾಗೇನಿಲ್ಲ. ನಮ್ಮ ಡ್ಯಾಡಿ ಮಮ್ಮಿ ನನಗೆ ಮುಂಚೆಯಿಂದನೂ ಹಾಗೆ ಬೆಳೆಸಿದಾರಲ್ಲ, ಸೊ ನಾನು ಹಾಗೆ ಇದ್ದೀನಿ ಇವಾಗಲೂ. ಅತ್ತಿಗೆಮ್ಮ, ನೀವು ಒಂದ್ಸಲ ಹಾಕೊಂಡ್ಮೇಲೆ ಹೆಂಗೋ ಬಟ್ಟೆ ವಾಪಸ್ ಹಾಕೋನಲ್ಲ, ಅವನ್ನ ನನಗೆ ಕೊಡ್ತೀರಾ? ನಾನು ಹಾಕೋಲ್ಲ? ಅಯ್ಯ, ಅದನ್ನು ಕೇಳ್ತೀಯಲ್ಲ ನೀನು ಇಷ್ಟು ಕೇಳಿದ ಮೇಲೆ ಕವಿತವ್ವ ನಿನಗೆ ಒಂದು 2-3 ಜೊತೆ ಹೊಸವ ತಂದು ಕೊಡ್ತಾಳ, ನೋಡ್ತಿರು. ಹೌದಿಲ್ಲವ ಕವಿತವ? ತಂದು ಕೊಡ್ತೀನಿ ಬಿಡ್ರಿ. ಅಂದಂಗ ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಾವ ಎಲ್ಲ ನಿಂಗೆ ಚಂದನದಾಗ ನೋಡ್ಕೊತಾರನವ? ಆಕೆ ಏನೋ ಇಬ್ಬರು ಅದಾರಂತಲ್ಲ, ಲಲಿತವ್ವ ಮತ್ತು ಸವಿತವ್ವ, ಅವ್ರಂತ ಊರನಾರ ನಂಗೆ ಗೊತ್ತಿದ್ದೈತಿ. ಅವರಿಬ್ರು ಅಂತೂ ಸೊಕ್ಕಿನಾರಂದ್ರೆ ಸೊಕ್ಕಿನಾರು. ಹೆಂಗವ ಅವ್ರ ಜೊತೆ ನೀವು ಹೊಂದ್ಕೊಂಡು ಹೋಕ್ಕೇನು? ಹೆಂಗೆ ಚಲೋ ಅದಾರನವ ನಿನ್ನ ಜೊತೆ? ಅಯ್ಯೋ ಅತ್ಯಾರ, ಏನು ಹೇಳ್ಬೇಕ್ರಿ, ಅವರು ಒಟ್ಟ ನಮ್ಮ ಅತ್ತೆಯರ್ದ ಮಾತ ಕೇಳಂಗಿಲ್ರಿ. ನಾನಂತೂ ನಮ್ಮ ಅತ್ತೆ ಮಾವ ಹಂಗೆ ಅಜ್ಜಿ ಮಾತು ಹಾಕಿರೋ ಗೆರೆನ ದಾಟೋದೇ ಇಲ್ಲ. ಆದ್ರೆ ಅವ್ರು ಹಂಗಲ್ಲ, ಅವ್ರು ಹೇಳಿದ್ದ ನಡಿಬೇಕು, ಅವ್ರು ಹೇಳಿದ್ದಂಗೆ ಮನ್ಯಾಗ ಎಲ್ಲರೂ ಕೇಳಬೇಕು ಅಂತ ಅನ್ನೋದ್ರೆ ಅವ್ರ ಸ್ವಭಾವ. ನಂಗೆ ಹಾಗೇನಿಲ್ಲಪ್ಪ. ಹಾಗೆ ಮನೆಯಲ್ಲಿ ಅವರು ಅದೇನೋ ಬ್ಲೌಸ್ ಅದು ಹೊಲಿತೀನಿ ಅಂತಂದು ಮನೇಲಿ ಏನೂ ಕೆಲಸನ ಮಾಡೋದಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಗೊತ್ತಾ. ಅಯ್ಯೋ ಹೌದನವ? ನೋಡು, ಹಳ್ಳಿಯಾಗಿದ್ದು ಮನೇನ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಏನು ರೋಗ ಅವರಿಗೆ. ನೀನು ಪ್ಯಾಟ್ಯಾಗಿದ್ದು ಬಂದಕ್ಕೆ ನೋಡವ, ನೀನು ಎಷ್ಟು ಚಂದ ಹೊಂದ್ಕೊಂಡಕ್ಕಿದೆ ಅಲ್ಲವ. ಅವರೆಲ್ಲ ಅವಕ್ಕಂತೂ ಗತಿ ಇಲ್ಲ, ಹೊರಗಡೆ ದುಡಿತಾವ ಬಿಡವ. ನೀನು ಯಾಕೆ ದುಡಿಬೇಕು? ಅದ ಆಸ್ತಿ ನಿಮ್ಮನಿ ಕೊಳದ್ಕೊಂತ ಬಿದ್ದೈತಿ ನಿಮ್ಮ ಮನ್ಯಾಗಲ್ಲಿ. ನೀನಾರ ಯಾಕೆ ದುಡಿಬೇಕು ಬಿಡವ?
ಇಲ್ಲ ಅತ್ತೆ, ನಾನು ಇವಾಗ ಇನ್ಮೇಲೆ ಆಫೀಸ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಡ್ಯಾಡಿದು ಒಂದು 4-5 ಆಫೀಸ್ ಇದೆ ಅಲ್ಲ, ಹಾಗಾಗಿ ಅದರಲ್ಲಿ ಒಂದು ಆಫೀಸಿಂದ ಫುಲ್ ಜವಾಬ್ದಾರಿ ಎಲ್ಲ ನಾನೇ ತೊಗೋಬೇಕಂತ ಇದ್ದೀನಿ. ಅದಕ್ಕೆ ಆದರೆ ನೆಕ್ಸ್ಟ್ ವೀಕಿಂದ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಭಾರಿ ಚಲೋ ಬಿಡವ. ಅಲ್ಲವ, ಹೆಂಗ ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಅಂತಿದೆಯಲ್ಲ, ಅಲ್ಲೇ ಯಾವ್ದಾರ ಸಣ್ಣ ಪುಟ್ಟ ಅಂತಿಂಥದ್ದು ಕೆಲಸ ಏನಾರ ಇದ್ರೆ ನಮ್ಮ ಅಪ್ಪವನ್ನ ಕರ್ಕೊಂಡು ಹೋಗವ. ಆಯ್ಕೆ ಚಲೋ ಕೆಲಸ ಮಾಡ್ತಾಳೆ ಎಲ್ಲಾನು. ನೀನೇನೇನು ಹೇಳ್ತಿದ್ದೀಯ ಅದನ್ನೆಲ್ಲ ಕೆಲಸನೂ ಮಾಡ್ತಾಳಕ್ಕೆ. ನಿಂಗೆ ಆ ಮನ್ಯಾಗ ಯಾರು ನಿನ್ನ ಸಹಾಯಕ್ಕೆ ಬರಂಗಿಲ್ಲ ಅಂತ ಅನಿಸ್ತೈತಿ. ನೀನು ತಲೆ ಕೆಡಿಸ್ಕೊಬೇಡವ, ನಾವು ಅದೀವಿ ನಿನ್ನ ಸಹಾಯಕ್ಕೆ. ನಿನಗೇನೋ ಸಹಾಯ ಬೇಕಂದ್ರೂ ನಮ್ಮ ಹತ್ರನ ಬಂದು ಕೇಳ್ಕೊವ. ಆದ್ರೆ ನಮ್ಮ ಅಂಪವ್ಗೆ ಒಂದು ಏನಾರ ದಾರಿ ಮಾಡಿಬಿಡವ. ನೀ ಹೆಂಗೆ ಆಫೀಸ್ಗೆ ಹೋಗ್ತೀನಿ ಅಂತ ಅಂತೀಯಲ್ಲ, ಹಂಗೆ ಜೊತೆಗೆ ನಮ್ಮ ಅಂಪವನ್ನು ಕರ್ಕೊಂಡು ಹೋಗವ. ಆಕೆಗೂ ಸಣ್ಣ ಪುಟ್ಟ ಯಾವ್ದಾರ ಒಂದು ಕೆಲಸ ಹಚ್ಚಿದೆ ಅಂದ್ರೆ ನಿನಗೂ ಪುಣ್ಯ ಬರ್ತೈತಿ, ಹಂಗೆ ನಿನಗೂ ಸಹಾಯ ಆಕೈತವ. ಹ್ಞೂ ಅತ್ತಿಗೆಮ್ಮ, ನೀವು ಏನು ಕೆಲಸ ಹೇಳಿದ್ರೂ ಮಾಡ್ತೀನಪ್ಪ. ನಾನು ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಸರಿ ಆಯ್ತು. ಹಂಗಂದ್ರೆ ನೆಕ್ಸ್ಟ್ ಟೈಮಿಂದ ನಂದು ಏನೇ ಕೆಲಸ ಇದ್ರೂ ನಿಮ್ಗೆ ಹೇಳ್ತೀನಂತ, ಅದರಲ್ಲಿ ಎಸ್ಪೆಷಲಿ ನಿನಗೆ ಹೇಳ್ತೀನಂತ, ಸರಿನಾ? ಸರಿ ಅತ್ತಿಗೆಮ್ಮ. ಅನ್ಪೂರ್ಣ ತಗೋ, ಇದರಲ್ಲಿ ಅಡ್ವಾನ್ಸ್ 10,000 ರೂಪಾಯಿ ಇದೆ. ಇದನ್ನು ನೀನೇ ಇಟ್ಕೊಂಡಿರು. ನನಗೆ ಯಾವಾಗಾದರೂ ನಿನ್ನಿಂದ ನನಗೆ ಹೆಲ್ಪ್ ಆಗಬೇಕಂದ್ರೆ ನಾನು ನಿನಗೇನಾದರೂ ಹೇಳ್ತೀನಂತ. ಇದು ಅಡ್ವಾನ್ಸ್ ಅಂತ ತಿಳ್ಕೊ, ಸರಿನಾ? ಏನು 10,000 ರೂಪಾಯಿನಾ? ಯವ್ವ ಎದ್ದಳ್ಬಿ ಮ್ಯಾಲೆ. ಅಲ್ಲವ, ಸುಮ್ಮನೆ ಯಾಕೆ ಈಟೊಂದು ರೊಕ್ಕ ಈಗಲೇ ಕೊಡೋದು? ಪರವಾಗಿಲ್ಲ ತಗೊಳ್ಳಿ ಅತ್ತೆ, ಇದೇ ನನಗೇನು ದೊಡ್ಡ ಅಮೌಂಟ್ ಏನಲ್ಲ. ಬೇಕಾದರೆ ಇನ್ನೂ ಒಂದು 5,000 ಎಕ್ಸ್ಟ್ರಾ ಕೊಡ್ಲಾ? ಬ್ಯಾಡ್ ಬಿಡವ, ಸಾಕು ಸದ್ಯಕ್ಕೆ. ಇಟ್ಟೋಕೊಂದು ರೊಕ್ಕ ಕೊಟ್ಟಿಲ್ಲವ, ನಮ್ಮಿಂದ ಏನು ಕೆಲಸ ಆಗಬೇಕಾಗಿತ್ತು? ಸದ್ಯಕ್ಕೆ ಏನು ಬೇಡ, ಈ ಅಮೌಂಟನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಟೈಮ್ ಬಂದಾಗ ನಾನು ಹೇಳ್ತೀನಂತೆ, ಸರಿನಾ? ನಾ ಇನ್ನು ಬರ್ತೀನಿ, ಟೈಮ್ ಆಕೈತಿ. ಯಾಕಂದ್ರೆ ನಾನು ಇಲ್ಲಿ ಬಂದಿದ್ದು ನಮ್ಮ ಮನೆಯಾಗ ಯಾರಿಗೂ ಗೊತ್ತಿಲ್ಲ. ಮತ್ತು ನೀವು ಏನು ಹೇಳೋದಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಇಲ್ಲವ, ನೀನು ಹೇಳಬೇಡ ಅಂತಂದಮೇಲೆ ನಾವು ಯಾಕೆ ಹೇಳೋಣವ? ನೀನು ತಲೆ ಕೆಡಿಸ್ಕೊಬೇಡವ, ನಾವೇನು ಹೇಳಂಗಿಲ್ಲ. ಸರಿ, ನಾ ಇನ್ನು ಬರ್ತೀನಿ. ಏನಾದರೂ ಇದ್ರೆ ಅನ್ಪೂರ್ಣ, ನಾನು ನಿನಗೆ ಫೋನ್ ಮಾಡ್ತೀನಂತೆ, ಸರಿನಾ? ಸರಿ ಆಯ್ತು ಅತ್ತಿಗೆಮ್ಮ. ಯವ್ವ, ಏನು ಬಿ ಇದು ಬರೋಬ್ಬರಿ 10,000 ರೂಪಾಯಿ. ಯಪ್ಪ, ನಾವಂತೂ ಒಂದು ದಿನಾನೂ ಇಷ್ಟು ರೊಕ್ಕನ ನೋಡಿಲಾಗಿದ್ವಿ ಅಲ್ವೇ ಯವ್ವ. ಲೇ, ಹೆಂಗಾರ ಮಾಡಿ ಈ ಹುಡುಗಿನ ನೀನು ಬುಟ್ಟಾಗ ಹಾಕೊಬಿಡು. ಹಂಗೆ ಆಕೆ ಜೊತೆ ಕೆಲ್ಸಕ್ಕೆ ಹೋಗೋ ಅಂತ ಆಕೆ ಹತ್ರ ಇರೋ ಬಟ್ಟೆ ಎಲ್ಲ ಇಸ್ಕೊಂಡ್ಬಿಡು. ಹಂಗೆ ರೊಕ್ಕ ನಿಂಗೆ ಇಸ್ಕೊಂತಿರೋಣಂತ. ಇಸ್ಕೊಂಡು ನಾವು ದೊಡ್ಡ ಶ್ರೀಮಂತರ ಆಗ್ಬಿಡ್ಬೋದು ಅವಾಗ. ಅಯ್ಯಯ್ಯೋ, ನೋಡಿದೇನು ಬೇ, ಈಟು ದಿನ ನನಗೆ ಹೆಂಗೆ ಅಂತಿದ್ದೀನಿ ನೀನು? ಫೋನಾಗ ಏನು ನೋಡ್ತಾಳೆ ಏನು ಮಾಡ್ತಾಳೆ ಏನಂತ. ಫೋನಾಗ ಆಕೆ ಅತ್ತಿಗೆಮ್ಮನ್ನ ನಾನು ನೋಡ್ಕೋತಿದ್ದೆ. ಅತ್ತಿಗೆಮ್ಮಗೆ ಫಾಲೋ ಮಾಡ್ತಿದ್ದೆ ನಾನು. ನೋಡಿದೇನ ಎಷ್ಟು ಯೂಸ್ ಆತಂತಂದು. ಅಯ್ಯೋ ನನ್ನ ಬಂಗಾರ, ನನ್ನ ಚಿನ್ನ ಶಾಣಿ ಇದೆಯವ ನೀನು. ಹಿಂಗೆ ಆಕೆ ಹಂಗೆ ಉಬ್ಬಿಸಿ ಆಕೆ ಹತ್ರ ಹಂಗೆ ರೊಕ್ಕ ಕೆತ್ಕೊಂತ ಇರ್ಬೇಕು ನಾವು. ನಡಿ, ಇವತ್ತು ನಾಷ್ಟ ಮನೆಯಾಗ ಏನು ಮಾಡೋದೇ ಬೇಡ. ಹೋಗಿ ಅಲ್ಲೇ ಹೋಟೆಲ್ನಾಗೆ ನಿಮ್ಮ ಅಣ್ಣಗೆ ಕರಿತೀನಿ. ಇಲ್ಲ, ನಾನು ಹೋಗ್ಬರ್ತೀನಿ. ನಿಮ್ಮ ಅಣ್ಣಗನ 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಕುಡಿಯಾಕ ತೊಗೊಂಡು 50 ರೂಪಾಯಿ ತರ್ತಾನೆ. ಬೇಡ, ನಾನು ಹೋಗಿ ಮಸ್ತ್ ನಾಷ್ಟ ಏನೈತಿ ಇಲ್ಲ ಊಟಕ್ಕೆ ಏನೈತಿ ಊಟ ತೊಗೊಂಬಂದ್ಬಿಡ್ತೇನಂತ ಮಸ್ತ್ ತಿಂದ್ಬಿಡನ್ರಂತ ಇವತ್ತು. ಆತು ಬೇ ಯವ್ವ, ನಂಗೆ ಇದ್ರಾಗ 1,000 ರೂಪಾಯಿ ಕೊಡಬೇ. ಆತ ತಗೋ, 1,000 ರೂಪಾಯಿ 1,500 ರೂಪಾಯಿ ಕೊಡ್ತೀನಂತ ನಿನಗೆ. ನೀನೇ ಇಟ್ಕೊಂಡ್ಬಿಡು. ಆದ್ರೆ ಮನ್ಯಾಗ ನಿಮ್ಮ ಅಪ್ಪನ ಮುಂದಾಗಲಿ ನಿಮ್ಮ ಅಣ್ಣನ ಮುಂದಾಗಲಿ ಅದು ನಿಮ್ಮ ತಂಗಿ ಐತಲ್ಲ ಅದ್ರ ಮುಂದಾಗಲಿ ಯಾರ ಮುಂದೆ ಹೇಳಕ್ಕೋಬೇಡ, ಏನು? ಸರಿ ಬೇವ, ಈ ವಿಷಯ ನಮ್ಮಿಬ್ರು ಮಧ್ಯಾಹ್ನ ಇರಲಿ. ಬಾಬಾ, ಮೊದಲಾಗಿ ಈ ರೊಕ್ಕನ ಎಲ್ಲರೂ ತೆಗೆದಿಡೋಣಂತ. ಈ ಮನ್ಯಾಗ ಮತ್ತೆ ಯಾರಿಗಾರು ಗೊತ್ತಾತಂದ್ರೆ ಆಟ ನಮ್ಮ ಕತ್ತಿ. ಬಾಬಾ. ಅಂತೂ ಬಕ್ರಗಳ ಹಳ್ಳಕ್ಕೆ ಬಿದ್ದವು. ಟೈಮ್ ಬಂದಾಗ ಇವ್ರನ್ನ ಹೆಂಗೆ ಯೂಸ್ ಮಾಡ್ಕೋಬೇಕಂತ ನನಗೆ ಗೊತ್ತು. ಇವ್ರನ್ನ ಯೂಸ್ ಮಾಡ್ಕೊಂಡು ಆ ಮನೇನ ಅದು ಹೆಂಗೆ ಹಾಳು ಮಾಡ್ತೀನಿ ಅಂತಂದು ನೋಡ್ತೀರಿ. ಲೀ ಸವ್ವಿ ಇಲ್ಲಲ್ಲಿ ಇಷ್ಟು ದಿನ ನನಗೆ ನಾನು ಹೇಳ್ದಂಗೆ ಕೇಳೋರು ಒಬ್ಬರು ಇಲ್ಲ ಅಂತ ಎಷ್ಟು ಮೆರೀತಿದ್ರಲ್ಲ, ಇನ್ಮೇಲೆ ನೋಡ್ತೀರಿ ನಿಮ್ಮ ಆಟಕ್ಕೆ ಅದು ಹೆಂಗೆ ಕಲ್ಲು ಹಾಕ್ತೀನಿ ಅಂತಂದು. ಇವರಿಗೆ 5,000 ಕೊಡೋ ಜಾಗದಾಗ 10,000 ರೂಪಾಯಿ ಕೊಟ್ಬಿಟ್ಟೆ ಅಂದ್ರೆ ಮುಗೀತು ಕತಿ. ನನ್ನ ಪಾದ ತೊಳೆದು ನೀರು ಕುಡಿ ಅಂದರೂ ಕುಡಿದು ಬಿಡ್ತಾರೆ ಆ ಲೆಕ್ಕದವ್ರು. ದುಡ್ಡಂದ್ರೆ ಸಾಕು, ಯಪ್ಪ ಯಾ ನಮ್ಮನೆ ಬಾಯ್ ಬಿಡ್ತಾರಪ್ಪ ದೇವ್ರೆ.
ಹಾಂ, ಇಂಥವ್ರು ಸಿಗ್ಬೇಕಾಗಿತ್ತು ನನಗೆ. ಈಗ ಸಿಕ್ಕಾರಲ್ಲ, ಇವ್ರನ್ನ ಚಂದನತ್ತಂಗೆ ಯೂಸ್ ಮಾಡ್ಕೋತೀನಿ. ಇಲ್ಲಿ ಮೊದಲು ಯಾರು ನಮ್ಮ ಮನೆಯವ್ರನ್ನ ನೋಡೋಕ್ಕಿಂತ ಮುಂಚೆ ಸೀದಾ ಮನೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಈ ವಿಷಯ ಏನಾರ ಮತ್ತೆ ಗೊತ್ತಾತಂದ್ರೆ ಇದಕ್ಕೂ ಏನಾರ ಅಡ್ಡಗಲ್ ಹಾಕಕ್ಕೆ ಬರ್ತಾರೆ ಅವರು. ಮೊದಲು ಮನೆಗೆ ಹೋಗಿ ಸೇರ್ಕೋಬೇಕು ನಾನು.